ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳ್ತೀಯಾ? ನಿಂಗೆ ಹೆಂಗ್ ಗೊತ್ತು ಮಹಾಭಾರತದ ಬಗ್ಗೆ? ಆಯ್ತು. ಮಹಾಭಾರತ ಬರ್ದಿರೋರು ಯಾರಪ್ಪ? ಗಣಪತಿ. ಯಾರು ಹೇಳಿದ್ರು? ವ್ಯಾಸ ಮಹರ್ಷಿ. ಸರಿ ಆಯಿತು. ನೆಕ್ಸ್ಟ್, ಮಹಾಭಾರತದಲ್ಲಿ ಯುದ್ಧ ನಡೆಯುತ್ತೆ ಗೊತ್ತಾ? ಯಾರ್ಯಾರ ಮಧ್ಯೆ ನಡೆಯುತ್ತೆ? ಕೌರವರು ಮತ್ತೆ ಪಾಂಡವರು. ಕೌರವರು ಅಂದರೆ ಎಷ್ಟು ಜನ? 101. 101. ಪಾಂಡವರು ಎಷ್ಟು ಜನ? 5. ಕೌರವರ ಹೆಸರು ಎಷ್ಟು ಜನ ಗೊತ್ತಿದೆ, ಹೇಳ್ತೀಯಾ? ಹೇಳು, ಬೇಗ ಬೇಗ ಹೇಳ್ಬೇಕು. ದುರ್ಯೋಧನ, ದುಶ್ಯಾಸನ, ದುಶ್ಯಲೆ ಮತ್ತೆ ವಿಕರ್ಣ. ಪಾಂಡವರ ಎಷ್ಟು ಜನ? ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ, ಸಹದೇವ. ಆಮೇಲೆ ಪಾಂಡವರ ಅಮ್ಮ ಯಾರು? ಕುಂತಿ. ಆಮೇಲೆ ಪಾಂಡುರಾಜನ್ಗೆ ಎಷ್ಟು ಜನ ಹೆಂಡತಿಯರು? 2. ಯಾರ್ಯಾರು? ಕುಂತಿ ಮತ್ತೆ ಮಾದ್ರಿ. ಕುಂತಿ ಮಕ್ಳು ಎಷ್ಟು ಜನ? 5. ಅಲ್ಲ 3. ಮಾದ್ರಿ ಮಕ್ಳು? 2. ಯುಧಿಷ್ಠಿರ ಯಾರ ವರಪುತ್ರ? ಯವನ್ ಧರ್ಮರಾಯ. ಅರ್ಜುನ? ಭೀಮ. ವಾಯು. ಓಕೆ. ಅರ್ಜುನ? ಇಂದ್ರ ದೇವ. ನಕುಲ ಮತ್ತೆ ಸಹದೇವ? ಅಶ್ವಿನಿ ಕುಮಾರರು. ಓಕೆ. ಇನ್ನೊಬ್ಬ ಬರ್ತಾನೆ ಗೊತ್ತಾ? ದುರ್ಯೋಧನನ ಜೊತೆಗಿರ್ತಾನಲ್ಲ ಒಬ್ಬ, ಕುಂತಿ ಮಗನೇ ಅವನು. ಕರ್ಣ. ಅವ್ರು ಯಾರು ವರಪುತ್ರ? ಸೂರ್ಯದೇವ. ಓಕೆ. ಮತ್ತೆ ಪಂಚ ಪಾಂಡವರ ಹೆಂಡತಿ ಇದ್ದಾಳೆ ಗೊತ್ತಾ? ಅವ್ರ ಹೆಸರೇನು? ಪಾಂಚಾಲಿ. ಪಾಂಚಾಲಿ ಅಂತ ಯಾಕೆ ಕರೀತಾರೆ? ಅವಳು ಪಾಂಚಾಲ ದೇಶ. ಅವಳ ನಿಜವಾದ ಹೆಸರೇನು? ಯಜ್ಞಸೇನಿ. ಯಜ್ಞಸೇನಿ ಅಂತ ಯಾಕೆ ಕರೀತಾರೆ? ಅವಳು ಅಗ್ನಿಯಿಂದ ಹುಟ್ಟಿರ್ತಾಳೆ. ಸರಿ, ಅವಳಿಗೆ ಇನ್ನೊಂದು ಹೆಸರಿದೆ ಗೊತ್ತಾ? ಅದೇನು? ದ್ರೌಪದಿ. ದ್ರೌಪದಿ ಅಂತ ಯಾಕೆ ಕರೀತಾರೆ? ಯಾಕೆ? ಯಾರ ಮಗಳು ಅವಳು? ದೃಪದ. ಸರಿ, ದ್ರೌಪದಿ ಅಣ್ಣನ ಹೆಸರೇನು? ದೃಷ್ಟದ್ಯುಮ್ನ. ಅಕ್ಕ ಒಬ್ಳಿದಾಳು ಗೊತ್ತಾ? ಅವಳು ಯಾರು? ಶ್ರೀಕಂಠಿನಿ. ಸರಿ, ಪಿತಾಮಹ ಅಂತ ಯಾರನ್ನು ಕರೀತಾರೆ? ಭೀಷ್ಮ. ಭೀಷ್ಮನ್ ತಾಯಿ ಯಾರು? ಗಂಗೆ. ಭೀಷ್ಮನ್ ನಿಜವಾದ ಹೆಸರೇನು? ಜಯದ್ರಥ. ಅಲ್ಲ, ದೇವದ್ರಥ. ದೇವದ್ರಥ. ಜಯದ್ರಥ ಯಾರು? ದುಶ್ಯಲೆ. ದುಶ್ಯಲೆ ಗಂಡ. ದುಶ್ಯಲೆ ಗಂಡ. ಓಕೆ. ಸರಿ, ಕೌರವರು ಅಂತ ಹೇಳ್ತಾರಲ್ಲ, ಕೌರವರ ಅಪ್ಪ ಇದಾನಲ್ಲ, ಅವ್ರ ಹೆಸರೇನು? ಕೌರವರಪ್ಪ ಯಾರು ಅವನು? ಬೇಗ ಬೇಗ ಹೇಳ್ಬೇಕು. ಇಲ್ಲಿ ನೋಡಿ ಅಭಿಜ್ಞ. ಧೃತರಾಷ್ಟ್ರ. ಧೃತರಾಷ್ಟ್ರನ ಹೆಂಡತಿ ಯಾರು? ಗಾಂಧಾರಿ. ಗಾಂಧಾರಿ ಅಂತ ಯಾಕೆ ಕರೀತಾರೆ? ಗಾಂಧಾರ ದೇಶ. ಗಾಂಧಾರಿ ಅಣ್ಣ ಯಾರು? ಶಕುನಿ. ಓಕೆ. ಮತ್ತೆ ದ್ರೌಪದಿ ಅಕ್ಕ? ಆಯ್ತು, ಹೇಳು, ಇನ್ನೊಂದ್ಸಲ ಹೇಳು. ಶ್ರೀಕಂಠಿನಿ. ಶ್ರೀಕಂಠಿನಿ ಯಾರನ್ನು ಸಾಯಿಸ್ತಾಳೆ? ಭೀಷ್ಮ. ಮತ್ತೆ ಇವನು ದುಷ್ಟದ್ಯುಮ್ನ? ದ್ರೋಣಾಚಾರ್ಯ. ದ್ರೋಣಾಚಾರ್ಯರು ಯಾರು? ಕೌರವರಿಗೂ ಮತ್ತು ಪಾಂಡವರಿಗೂ ಗುರುಗಳು. ಓಕೆ. ದ್ರೋಣಾಚಾರ್ಯರ ಒಬ್ಬ ಇವನು ಶಿಷ್ಯ ಇರ್ತಾನೆ ಗೊತ್ತಾ? ಹೆಬ್ಬೆರಳು ಕತ್ತರಿಸ್ತಾನಲ್ಲ, ಯಾರವನು? ಏಕಲವ್ಯ. ಏಕಲವ್ಯ. ಆಮೇಲೆ ದ್ರೋಣಾಚಾರ್ಯರ ಹೆಂಡತಿ ಹೆಸರು ಗೊತ್ತಾ? ಗೊತ್ತಿಲ್ವಾ? ಕೃಪಿ. ಓಕೆ. ಆಮೇಲೆ ಭೀಷ್ಮ ಅವ್ರ ಅಪ್ಪನ ಹೆಸರೇನು? ಶಂತನು. ಶಂತನುಗೆ ಇನ್ನೊಬ್ಳು ಹೆಂಡತಿ ಇರ್ತಾಳೆ ಗೊತ್ತಾ? ಅವಳ ಹೆಸರೇನು? ಸತ್ಯವತಿ. ಸತ್ಯವತಿ ಮಕ್ಕಳು ಯಾರು? ಓಕೆ. ವಿಚಿತ್ರ ವೀರ್ಯನ ಹೆಂಡತಿ ಗೊತ್ತಾ? ಯಾರ್ಯಾರು? ಅಂಬಿಕೆ ಮತ್ತು ಅಂಬಾಲಿಕೆ. ಅಂಬಿಕೆ ಮಕ್ಕಳು? ಅಂಬಿಕೆ ಮಗ ಧೃತರಾಷ್ಟ್ರ. ಅಂಬಾಲಿಕೆ ಮಗ ಪಾಂಡು. ಓಕೆ. ಮತ್ತೇನು ಗೊತ್ತು ಅಭಿಜ್ಞ? ಮಹಾಭಾರತದ ಯುದ್ಧ ನಡೆಯುತ್ತಲ್ಲ ಕುರುಕ್ಷೇತ್ರದಲ್ಲಿ, ಆಯ್ತಾ? ಅರ್ಜುನನಿಗೆ ಬೋಧನೆ ಮಾಡ್ತಾರೆ ಗೊತ್ತಾ? ಭಗವದ್ಗೀತೆ ಬೋಧನೆ ಯಾರು ಮಾಡ್ತಾರೆ? ಕೃಷ್ಣ. ಕೃಷ್ಣನ ಹೆಂಡತಿ? ರುಕ್ಮಿಣಿ.
ಓಕೆ. ಮತ್ತೆ ಕೃಷ್ಣ ಯಾರ ಮಗ ಗೊತ್ತಾ? ಹೇಳು. ಕೃಷ್ಣನ್ ತಂದೆ ತಾಯಿ ಯಾರು? ವಸುದೇವ ಮತ್ತೆ ಹ್ಮ್. ದೇವಕಿ. ಓಕೆ. ಅವನು ಯಾರ ಹತ್ರ ಬೆಳಿತಾನೆ? ಅವ್ರು ಸಾಕು ತಂದೆ ತಾಯಿ ಯಾರು? ಯಶೋದೆ ಮತ್ತೆ ನಂದ ಮಹಾರಾಜ. ಸರಿ ಆಯಿತು. ನೆಕ್ಸ್ಟ್ ಕ್ವಶನ್ನು, ಕೃಷ್ಣನಿಗೊಬ್ಳು ತಂಗಿ ಇರ್ತಾಳೆ ಗೊತ್ತಾ? ಯಾರು? ಸುಭದ್ರೆ. ಅವಳು ಯಾರನ್ನ ಮದುವೆ ಆಗ್ತಾಳೆ? ಅರ್ಜುನ. ಸುಭದ್ರೆ ಅರ್ಜುನಂಗೆ ಒಂದು ಮಗು ಹುಟ್ಟುತ್ತೆ ಗೊತ್ತಾ? ಅದ್ರ ಹೆಸರೇನು? ಅಭಿಮನ್ಯು. ಅಭಿಮನ್ಯು ಹೆಂಡ್ತಿ? ಉತ್ತಾರೆ. ಅವಳು ಯಾವ ರಾಜ್ಯದಳು, ಯಾವ ದೇಶದಳು? ಮತ್ಸ ದೇಶದ. ವಿರಾಟ ರಾಜನ ಮಗಳು ಅವಳು. ಸುಭೀಷ್ಣೆ ಮತ್ತು ವಿರಾಟ ರಾಜ. ಉತ್ತರೆಗೊಬ್ಬ ತಮ್ಮ ಅಣ್ಣ ಇರ್ತಾನೆ ಗೊತ್ತಾ? ಯಾರವನು? ಉತ್ತರ. ಅವನೇ ಫಸ್ಟ್ ಯುದ್ಧದಲ್ಲಿ ಸಾಯೋದು ಗೊತ್ತಾ? ಆಮೇಲೆ ಪಾಂಡವರು ಕೌರವರು ಯುದ್ಧ ಮಾಡ್ತಾರಲ್ಲ ಅಭಿಜ್ಞ, ಯಾರು ಗೆಲ್ತಾರೆ? ಈ ಕಡೆ ಬಾಮ್ಮ. ಓಕೆ. ಮತ್ತೆ ನಿಂಗೆ ಮತ್ತೇನೇನು ಏನು ಗೊತ್ತು ನಿಂಗೆ? ಕೃಷ್ಣನಿಗೆ ಅಣ್ಣ ಇರ್ತಾನೆ ಗೊತ್ತಾ? ಅವರೇನು ಹೆಸರೇನು? ಬಲರಾಮ. ಓಕೆ. ಇನ್ನೊಂದು ಅಭಿಜ್ಞ, ನಿನಗೆ ಪಾಂಚಾಲಿದು ದ್ರೌಪದಿದು ವಸ್ತ್ರಾಪರಣ ಮಾಡ್ತಾರೆ ಗೊತ್ತಾ? ಯಾರು ಅವಳನ್ನ ಎಳೆದ್ಕೊಂಡು ಬಟ್ಟೆ ಎಲ್ಲ ಕಿತ್ತಾಕ್ತಾನಲ್ಲ? ದುಶ್ಯಾಸನ. ಓಕೆ. ಅವ್ರು ಎಷ್ಟು ವರ್ಷ ಹೋಗ್ತಾರೆ ವನವಾಸ? 12. ಆಮೇಲೆ ಪ್ಲಸ್ 1 ವರ್ಷ ಅಜ್ಞಾತವಾಸ. ಅಜ್ಞಾತವಾಸ ಅಂದ್ರೆ ಏನು? ಯಾರಿಗೂ ಕಾಣಿಸ್ಕೋಬಾರ್ದು. ಕಾಣಿಸ್ಕೊಂಡ್ರೆ ಮತ್ತೆ 12 ವರ್ಷ ಹೋಗ್ಬೇಕು. ಸರಿ ಆಯ್ತು. ಅಜ್ಞಾತವಾಸದಲ್ಲಿ ಭೀಮ ಅಡ್ಗೆ ಮಾಡೋ ಭಟ್ಟಾಗಿರ್ತಾನೆ. ಅರ್ಜುನ ಏನಾಗಿರ್ತಾನೆ ಹೇಳು? ಅದು ಬೇರೆ. ಅರ್ಜುನ ಇವಳಿಗಮ್ಮ ಅಭಿಮನ್ಯು ಹೆಂಡ್ತಿ ಉತ್ತರಕ್ಕೆ ಡ್ಯಾನ್ಸ್ ಕಲ್ಸಕ್ಕೆ ಏನೋ ವೇಷ ಹಾಕೊಂಡಿರ್ತಾನಲ್ಲ. ಯಾವ ವೇಷ? ಹುಡುಗಿ ವೇಷ ಹಾಕೊಂಡಿರ್ತಾನಲ್ಲ, ಏನಂತಾರೆ? ಬೃಹನ್ನಳೆ. ಓಕೆ. ನಕುಲ ಏನು ಮಾಡ್ತಿರ್ತಾನೆ ಹೇಳು? ಕುದುರೆ ಇದರಲ್ಲಿ ಫೇಮಸ್ ಅವನು. ಸಹದೇವ ಹಸುಗಳನ್ನ ಸಾಕೋದ್ರಲ್ಲಿ ಫೇಮಸ್ಸು. ಯುಧಿಷ್ಠಿರ ಮಂತ್ರಿ ಆಗಿರ್ತಾನೆ, ಹೌದು ತಾನೆ? ಸರಿ ಆಯಿತು. ಒಂದು ಮೇಣದ ಮನೇಲಿ ಸಾಯಿಸ್ಬೇಕು ಅಂತ ಅನ್ಕೊಂತಾರಲ್ಲ, ಎಲ್ಲ ಪ್ಲ್ಯಾನ್ ಮಾಡ್ತಾರಲ್ಲ, ಅದನ್ನ ಏನಂತ ಕರೀತಾರಮ್ಮ? ಅವ್ರು ಪ್ಲ್ಯಾನ್ ಮಾಡೋದು ಯಾರು? ಸರಿ. ಅದಕ್ಕೆ ಎಲ್ಲಿ ಮಾಡ್ತಾರೆ? ಎಲ್ಲಿ ಅರಗಿನ ಮನೆ ಮಾಡೋದು? ವರ್ಣವೃತ್ತದಲ್ಲ. ಸತ್ತೋಗ್ತಾರ ಅವರು? ಸತ್ತೋಗಲ್ಲ. ಯಾರು ಕಾಪಾಡ್ತಾರೆ? ಅವರೇ. ಹೆಂಗೆ? ಮತ್ತೆ ಹೆಂಗ್ ಗೊತ್ತು ನಿನಗೆ ಮಹಾಭಾರತದ್ದು? ಸರಿ, ಮಹಾಭಾರತದ ಯುದ್ಧ ನಡೆಯುತ್ತಲ್ಲ, ಅವಾಗ ಧೃತರಾಷ್ಟ್ರಂಗೆ ಕಣ್ಣಿರಲ್ವಾ? ಅದನ್ನ ನೋಡಿ ಹೇಳ್ತಿರ್ತಾನಲ್ಲ ಅವನು, ಧೃತರಾಷ್ಟ್ರನ ಸೇವಕ ಯಾರು ಹೇಳು? ದಿವ್ಯ ದೃಷ್ಟಿ ಕೊಟ್ಟಿರ್ತಾನಲ್ಲ ವ್ಯಾಸ ಮಹರ್ಷಿ, ಹೆಸರು ಗೊತ್ತಾ? ಸಂಜಯ. ಮತ್ತೆ ಮರ್ತೋಗಿದೀಯಾ? ಕರ್ಣನ ಹೆಂಡತಿ ಹೆಸರೇನು? ಋಷಾಲಿ. ಓಕೆ. ನಿಂಗೆ ಮಹಾಭಾರತದಲ್ಲಿ ತುಂಬಾ ಇಷ್ಟ ಆಗಾರ ಯಾರು? ಸರಿ. ಕುಂತಿದ್ ಯಾವ ಊರು? ಕುಂತಿ ಭೋಜ. ಕುಂತಲ ದೇಶದಳು. ಕುಂತಿ ಭೋಜನ ಮಗಳು ಕುಂತಿ. ಮತ್ತೆ ಏನ್ ಗೊತ್ತಮ್ಮ ನಿನಗೆ ಮಹಾಭಾರತದ ಬಗ್ಗೆ? ಏನ್ ಗೊತ್ತು ಹೇಳು. ಅರ್ಜುನನಿಗೆ ಇನ್ನೊಬ್ಳು ಹೆಂಡ್ತಿರ್ತಾಳೆ ಗೊತ್ತಾ? ನಾಗಕನಿಕೆ. ಅವಳ ಹೆಸರೇನು ಹೇಳು? ಹೇಳು, ಜರ ಹೇಳು.
ಉಲುಪಿ. ಅವನಿಗೊಬ್ಬ ಮಗ ಇರ್ತಾನೆ ಗೊತ್ತಾ, ಅರ್ಜುನಂಗೆ ಉಲುಪಿ ಮಗ. ಯಾರು ಹೇಳು? ಇರಾವಂತ. ವೆರಿ ಗುಡ್, ನೆನಪಿದೆ ಅಲ್ಲ. ಆಮೇಲೆ ಮತ್ತೆ ಹೆಂಗೆ ಗೊತ್ತು ನಿಂಗೆ ಅದರಲ್ಲಿ ಮಹಾಭಾರತದಲ್ಲಿ? ಅದೇ ಇರಾವಂತ, ಅವನೇ ಇರಾವಂತ. ಮತ್ತೆ ಹೆಂಗೆ ಗೊತ್ಬಿಟ್ಟ ನಿನಗೆ? ಲಾಸ್ಟಾಗಿ ನೀಟಾಗಿ ಹಾಡು ಹೇಳ್ತೀಯ ಮಹಾಭಾರತದ್ದು, ಆಯ್ತಮ್ಮ. ಹೇಳು. ಈ ಕತೆ ಸಂಗ್ರಾಮವು ವಿಶ್ವದ ಕಲ್ಯಾಣವು, ಧರ್ಮ ಧರ್ಮಾದಿ ಅನಂಕ, ಸತ್ಯ ಸತ್ಯ ಕ್ಲೇಶ ಕಳಂಕ, ಸ್ವಾರ್ಥದ ಪರಮಾರ್ಥದ ಕತೆ, ಶಕ್ತಿದು ಭಕ್ತಿದು, ಜನ್ಮಗಳ ಮುಕ್ತಿದು, ಜೀವನದ ಸಂಪೂರ್ಣ ಸಾರವಿದು. ಯುಗ ಯುಗದ ಕಣ ಕಣದೆ, ಸೃಷ್ಟಿಯ ದರ್ಪಣದೆ, ವೇದಗಳ ಪಾಠ ಪಾರವು, ಧರ್ಮದ ಚರಿತ್ರೆದು, ದೇವರ ಭಾಷೆದಿದು, ಬಾಣಗಳ ಇತಿಹಾಸ, ಗಾಳಗಳ ಇತಿಹಾಸದ ಮಾಡವಿದು, ಕೃಷ್ಣನ ಮಹಿಮೆಯಿದು, ಗೀತೆಯ ಗರಿಮೆಯಿದು, ಗರಿಮೆಯಿದು, ಗ್ರಂಥಗಳ ಗ್ರಂಥವಿದು, ಶ್ರೇಷ್ಠವು ಮಹಾಭಾರತ ಮಹಾಭಾರತ. ಸರಿ, ದ್ರೋಣಾಚಾರ್ಯರ ಮಗ ಒಬ್ಬ ಇರ್ತಾನೆ ಗೊತ್ತಾ, ಅವನ ಹೆಸರೇನು? ಅಶ್ವತ್ಥಾಮ. ಅಶ್ವತ್ಥಾಮ. ಅವನಿಗೆ ಯಾಕೆ ಅಶ್ವತ್ಥಾಮ ಅಂತಾರೆ ಅಂತ ಗೊತ್ತಾ? ಅವನು ಹುಟ್ಟುತ್ತಾ ಅಶ್ವ ಅಂದರೆ ಕುದುರೆ ಥರ ಕೂಗಿರ್ತಾನೆ, ಅದಕ್ಕೆ ಅಶ್ವತ್ಥಾಮ ಅಂತ ಹೇಳೋದು. ಅವನೇ ಉತ್ತರೆಯ ಗರ್ಭದಲ್ಲಿ ಮಗು ಇರುತ್ತಲ್ಲ, ಆ ಮಗುಗೆ ಬಾಣ ಪ್ರಯೋಗ ಮಾಡ್ತಾನೆ ಗೊತ್ತಾ? ಬಾಣ ಪ್ರಯೋಗ ಮಾಡಿದಾಗ ಅದು ಹೊಟ್ಟೆ ಒಳಗೆ ಸತ್ತೋಗ್ಬಿಡುತ್ತೆ. ಅವಾಗ ಕೃಷ್ಣ ಬಂದು ಕಾಪಾಡ್ತಾನೆ. ಅದರ ಹೆಸರು ಹೆಂಗೆ ಗೊತ್ತಾ? ಪರೀಕ್ಷಿತ ಅಂತ ಹೆಸರಿಡ್ತಾರೆ. ಮತ್ತೆ ಏನು ಗೊತ್ತು ಅಭಿಜ್ಞಾ ನಿಂಗೆ? ಹಂಗೆ ನೋಡಬಾರ್ದು, ಮತ್ತೆ ಬಿದ್ದೋಗ್ತೀಯ. ಬಾ ಈ ಕಡೆ. ಮತ್ತೆ ನಿಂಗೆ ಕೃಷ್ಣ ಇಷ್ಟನಾ? ಕೃಷ್ಣಂದೊಂದು ಮಂತ್ರ ಇದೆ, ಬರುತ್ತಮ್ಮ ನಿಂಗೆ? ಕೃಷ್ಣಾಯ ವಾಸ, ಹೇಳು ಅದನ್ನು. ಕೃಷ್ಣಾಯ ವಾಸುದೇವಾಯ ಹರಹೇ ಪರಮಾತ್ಮನೆ ಅನಂತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹಾಗೆಲ್ಲ ಬೆಂಡ್ ಮಾಡಬಾರ್ದು. ಮತ್ತೇನು ಬರುತ್ತೆ ಅಭಿಜ್ಞಾ ನಿಂಗೆ? ಮಹಾಭಾರತ ನೋಡ್ತಿದ್ಯಾ? ಅದಕ್ಕೆ ಇಷ್ಟೆಲ್ಲ ಕಲ್ತಿರೋದ? ನಿಂಗೆ ಇಷ್ಟ ಆಗ್ತಿತ್ತಾ ಮಹಾಭಾರತ? ಹಾಂ, ಅವಾಗೆಲ್ಲ ಮಹಾಭಾರತ ನೋಡ್ತಿದ್ದೆ, ಸ್ವಲ್ಪ ಗೊತ್ತು. ಹೌದಾ? ಮತ್ತೆ ಇನ್ನೇನಿದೆ ಅಭಿಜ್ಞಾ ಅಲ್ಲಿ ಮಹಾಭಾರತದಲ್ಲಿ ನೋಡೋದು? ಮಹಾಭಾರತದಿಂದ ಏನು ತಿಳ್ಕೊಂಡೆ ನೀನು? ಏನು ಒಳ್ಳೆ ತಿಳ್ಕೊಂಡೆ? ಏನು ಅರ್ಥ ಆಯಿತು ನಿನಗೆ? ನಿಂಗೆ ಯಾರು ತುಂಬ ಇಷ್ಟ ಆಗ್ತಾರೆ ಅದರಲ್ಲಿ? ಗೊತ್ತಿಲ್ಲ. ಹೇಯ್, ನಿಂಗೆ ಯಾರು ಇಷ್ಟ ಮಹಾಭಾರತದಲ್ಲಿ? ಯಾರು ಇಷ್ಟ ಇಲ್ಲ. ನೀನು ಯಾರ ಥರ ಆಗಬೇಕು? ಕೃಷ್ಣ ಥರ ಆಗ್ಬೇಕಾ? ಏನದು? ಪಾರಿವಾಳ ಬುಕ್ಕ. ಸರಿ ಆಯಿತು. ಮುಟ್ತಿದೀಯಾ? ಸರಿ ಮುಟ್ಟು. ಥ್ಯಾಂಕ್ ಯು ಅಭಿಜ್ಞಾ.